ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಅಮ್ಮ ಮನೆಗೆ ಬಂದಿದ್ದೆ. ಸೊ ಅಮ್ಮನಿಗೆ ಒತ್ತು ಶಾವಿಗೆ ತಿನ್ನಬೇಕು ಮಾಡಿ ಅಂತ ಹೇಳಿದ್ದೆ. ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಒತ್ತು ಶಾವಿಗೆ ಹೆಂಗೆ ಮಾಡಿದ್ವಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಸೇಮ್ ತುಂಬಾ ಈಸಿ ಈ ರೆಸಿಪಿ ಮಾಡೋದು. ಸೇಮ್ ಮುದ್ದೆ ಮಾಡ್ದಂಗೆ ಮಾಡಬೇಕು ಅಷ್ಟೇ, ಮತ್ತು ತುಂಬ ಇಂಗ್ರೀಡಿಯೆಂಟ್ ಬೇಕು, ತುಂಬ ಟೈಮ್ ಬೇಕು, ಅವೆಲ್ಲ ಏನಿಲ್ಲ. ಸೊ ನೋಡಿ, ಫಸ್ಟು ಸೇಮ್ ನೀವು ಇವಾಗ ಮುದ್ದೆ ಮಾಡ್ತೀರಲ್ಲ ಮನೇಲಿ, ಅದೇ ಥರನೇ ಮುದ್ದೆ ಮಾಡ್ಕೊಬೇಕು. ಫಸ್ಟ್ ನೀರು ಕುದಿಯೋಕೆ ಇಟ್ಟಿದ್ದೆ, ಒಂದು ಸ್ಪೂನು ಎಣ್ಣೆ ಹಾಕಿದ್ದೀನಿ. ಈಗ ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇದೆ ಅಂದಾಗ ರಾಗಿ ಹಸಿಟ್ಟನ್ನ ಹಾಕಿ ಮುದ್ದೆ ಥರ ಮಾಡ್ಕೋಬೇಕು. ಇದಕ್ಕೆ ನೀವು ರಾಗಿ ಹಸಿಟ್ಟು ಹಾಕಿಲ್ಲ, ಇಲ್ಲ ನಾವು ಅಕ್ಕಿ ಹಿಟ್ಟು ಹಾಕೋತೀವಂದರೆ ಅಕ್ಕಿ ಹಿಟ್ಟದು ಒತ್ತು ಶಾವಿಗೆ ಕೂಡ ಮಾಡ್ಕೋಬೋದು. ಇದರಲ್ಲಿ ನಾವು ಇವತ್ತು ರಾಗಿ ಹಿಟ್ಟು ಮಾಡಿ ಸ್ವೀಟ್ ಒತ್ತು ಶಾವಿಗೆ ಮಾಡ್ತಾಯಿದ್ದೀವಿ. ಕೆಲವರು ನಾನ್ ವೆಜ್ ಜೊತೆ ನಾಟಿ ಕೋಳಿ ಸಾಂಬಾರು ಜೊತೆ ತಿನ್ನೋರು ಕೂಡ ತಿನ್ಬೋದು. ಬಟ್ ನಾವಿವತ್ತು ಸ್ವೀಟ್ ಶಾವಿಗೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಆಲ್ಮೋಸ್ಟ್ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನೀವು ಮುದ್ದೆ ಮಾಡೋ ಥರನೇ ರಾಗಿ ಹಸಿಟ್ಟು ಹಾಕ್ಕೊಂಡು ಮುದ್ದೆ ಥರ ತೊಳಸ್ಕೋಬೇಕು. ಸೇಮ್ ನೀವು ಮುದ್ದೆ ಮಾಡೋ ಥರನೇ ಮಾಡಬೇಕು. ಅಂದರೆ ಸ್ವಲ್ಪ ಸಾಫ್ಟಾಗಿರಬೇಕು, ಒಂದು ಸ್ವಲ್ಪ ತೆಳುವಾಗಿರಬೇಕು. ಯಾಕಂದರೆ ನಾವು ಚಕ್ಲಿ ಒರಳಲ್ಲಿ ಹಾಕಿ ಒತ್ತಬೇಕಾಗುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ತೆಳುವಾಗಿರಬೇಕಷ್ಟೆ. ಈಗ ನೋಡಿ, ರಾಗಿ ಹಿಟ್ಟು ಹಾಕೋತಾ ಇದ್ದೀವಿ. ಒಂದು ಗಂಟು ಕೂಡ ಇರಬಾರ್ದು. ಗಂಟು ಇದ್ದರೆ ಶಾವಿಗೆ ಒತ್ತಬೇಕಾದ್ರೆ ನಮಗೇನೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಮುದ್ದೆನ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಸಿಮ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ಟವ್ವು. ಈಗ ಇದಕ್ಕೆ ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀವಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೋಬೋದು. ನಾವೀಗ ಸ್ವಲ್ಪನೇ ಮಾಡ್ಕೋತಾ ಇದ್ದೀವಿ. ಇದನ್ನು ತಿನ್ನೋದ್ರಿಂದ ಹಾರ್ಟಿಗೆ, BP ಪೇಷಂಟ್ಸು, ಶುಗರ್ ಪೇಷಂಟ್ಸು, ಇವ್ರಿಗೆಲ್ಲ ತುಂಬಾ ಒಳ್ಳೆಯದು. ಇದು ನೈಟ್ ಮಾಡಿ ಮಾರ್ನಿಂಗ್ ತಿನ್ನೋದ್ರಿಂದ ಇನ್ನೂ ಒಳ್ಳೆಯದು. ಆಗ ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ. ಸೊ ನೋಡಿ, ಇವಾಗ ಚೆನ್ನಾಗಿ ಗಂಟಿಲ್ದಂಗೆ ತಿರುಗಿಸ್ಕೋಬೇಕು ಇದನ್ನು. ತುಂಬ ಗಟ್ಟಿನೂ ಮಾಡಬಾರ್ದು, ತುಂಬ ತೆಳು ಕೂಡ ಮಾಡಬಾರ್ದು. ಕರೆಕ್ಟ್ ಹದಕ್ಕಿರಬೇಕು, ಕೈಗೆ ಅಂಟಬಾರ್ದು, ಆ ಥರ ಇರಬೇಕು ರಾಗಿ ಹಿಟ್ಟು. ಇದು ಫಸ್ಟ್ ಬೆಳೆ ಬರುತ್ತಲ್ವಾ, ಫಸ್ಟು ಹೊಸ ರಾಗಿ ಬೆಳೀತಾರಲ್ವ, ಕೆಂಪು ರಾಗಿ ಅಂತಾರೆ ನೋಡಿ, ಆ ರಾಗಿದಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕಪ್ಪು ರಾಗಿ ಅಷ್ಟು ಚೆನ್ನಾಗಿರಲ್ಲ, ಕೆಂಪುದಾಗಿದ್ದರೆ ರಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಕೂಡ ಅಷ್ಟೇ. ಮಕ್ಳಿಗೂ ಕೂಡ ಕೊಡೋದ್ರಿಂದ ಇದು ಅವ್ರ ಬಾಡಿಗೂ ಕೂಡ ತಂಪು ಇರುತ್ತೆ. ಹೆವಿ ಎಕ್ಸಸ್ ಹೀಟ್ ಆಗುತ್ತೆ ಬಾಡಿ ಯಾವಾಗೂ ಅಂತನ್ನೋರು ಕೂಡ ಇದನ್ನು ನೈಟ್ ಮಾಡಿಟ್ಟು ಬೆಳಗ್ಗೆ ತಿನ್ಬೋದು. ಈಗ ಇದನ್ನು ಮಾಡೋಕ್ಕೇನು ಜಾಸ್ತಿ ಟೈಮ್ ಬೇಡ, ಬಟ್ ಇಬ್ಬರು ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ. ಬಟ್ ತುಂಬಾ ಈಸಿ, ಯಾವ ಮಸಾಲೆ ರುಬ್ಬಬೇಕು ಅವೆಲ್ಲ ಏನಿಲ್ಲ. ಒಂದು ಹೆಲ್ತಿ ಡಿಶ್ ಅಂತಲೇ ಹೇಳ್ಬೋದು. ನಾನು ಅಮ್ಮ ಮನೆಗೆ ಬಂದರೆ ಯೂಶ್ವಲಿ ಇದನ್ನು ಮಾಡ್ತಾಯಿರ್ತೀವಿ ಅವಾಗವಾಗ. ನನಗಂತೂ ತುಂಬ ಫೇವ್ರೆಟ್ ರೆಸಿಪಿ ಇದು. ನೋಡಿ, ಇದು ಈ ಥರ ಕೈಗೆ ಅಂಟುತ್ತಾ ಇಲ್ಲ, ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ. ಇದು ಬೆಂದಿದೆ ನೋಡಿ. ನೆಕ್ಸ್ಟ್ ಒಂದು ಬೇಷನ್ಗೆ ಒಂದು ಬಟ್ಟೆ ಹಾಕ್ಕೋಬೇಕು. ಆ ಬಟ್ಟೆನ ಸ್ವಲ್ಪ ನೆನೆಸ್ಬೇಕು. ಯಾಕಂದರೆ ಇದನ್ನು ಶಾವಿಗೆ ಎಲ್ಲ ಒತ್ತಿ ಆದಮೇಲೆ ಅದನ್ನು ಒಂದು ಬೇಷನಲ್ಲಿ ಹಾಕ್ಕೋಬೇಕಾಗುತ್ತೆ. ಅದು ಅಂಟು ಬರಬಾರ್ದು ಅಂತ ಬಟ್ಟೆ ಹಾಕೋತೀನಿ ಅಷ್ಟೇ. ಈಗ ನೋಡಿ, ಚೆನ್ನಾಗಿ ಗಂಟಿಲ್ದಂಗೆ ಅಮ್ಮ ನಾದ್ಕೋತಾ ಇದ್ದಾರೆ. ಇದು ಚಕ್ಲಿ ಹೊರಳ. ನಿಮಗೆ ಯಾವ ಸೈಜ್ದು ಬೇಕೋ ಆ ಸೈಜ್ ಪ್ಲೇಟ್ ಹಾಕೋಬೋದು. ನಾನು ಸ್ವಲ್ಪ ದಪ್ಪ ಪ್ಲೇಟೇ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಂದು ತಟ್ಟೆಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ನೋಡಿ, ಇವಾಗ ಅಮ್ಮ ನಾದು ಕೊಡ್ತಾರೆ. ನಾನು ಬೇಗ ಶಾವಿಗೆನ ಒತ್ತಿ ಹಾಕಬೇಕೀಗ. ಬಿಸಿ ಇದ್ದಾಗೆ ಮಾಡಬೇಕು. ತಣ್ಣಾದಾಗ ಮಾಡಿದ್ರೆ ಅಂಟು ಬರುತ್ತೆ, ಮತ್ತು ಶಾವಿಗೆ ಒತ್ತಕ್ಕೂ ಕಷ್ಟ ಆಗುತ್ತೆ. ಬಿಸಿ ಇದ್ದಾಗೇ ಮಾಡಬೇಕು ಇದನ್ನು. ಶಾವಿಗೆ ಮಣೆ ಇದ್ದರೆ ಇನ್ನೂ ಈಸಿ ಆಗುತ್ತೆ. ನಮ್ಮ ಮನೇಲಿ ಶಾವಿಗೆ ಮಣೆ ಇಲ್ಲ, ಅದಕ್ಕೆ ಚಕ್ಲಿ ಒರಳ ತೊಗೊಂಡಿದ್ದೀನಿ. ನೋಡಿ, ಈ ಥರ ಹಾಕ್ಕೊಬೇಕು. ಚಕ್ಲಿ ಒರಳಾಗೂ ಸ್ವಲ್ಪ ನೀರು ಹಾಕಿ ಇದನ್ನು ಹಾಕೋಬೇಕು, ಇಲ್ಲಾಂದರೆ ಅಂಟು ಬಂದುಬಿಡುತ್ತೆ ಅಲ್ವಾ, ಅದಕ್ಕೆ. ನೋಡಿ, ಈಗ
ಚಕ್ಲಿಗಳನ್ನ ನೆನೆಸ್ಕೊಂಡು ಶಾವಿಗೆ ಒತ್ತಬೇಕೀಗ. ನೋಡಿ ಈ ಥರ ಬಿಸಿ ಬಿಸಿ ಇದ್ದಾಗ ಈಸಿಯಾಗಿ ಬಂದ್ಬಿಡುತ್ತೆ. ನಿಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ಮಾಡಬೇಕಾದ್ರೆ ಕೈ ಸುಡುತ್ತೆ, ಬಟ್ ಬೇಗ ಬೇಗ ಮಾಡಿದ್ರೇ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಶಾವಿಗೆ. ನೋಡಿ ಇಷ್ಟೇ, ನಿಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ಮಾಡ್ಕೋಬೋದು. ಇದನ್ನು ಈಗ ನಾನು ಬಟ್ಟೆ ಹಾಕ್ಕೊಂಡಿದ್ದೆಲ್ಲ ನೆನೆಸ್ಬಿಟ್ಟು ಆ ಬುಟ್ಟಿಗೆ ಹಾಕ್ತೀನಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ, ಕೈಗೊಂಚೂರು ಅಂಟಲ್ಲ. ಎರಡನೇದು ಮಾಡ್ತಾಯಿದ್ದೀನಿ. ನೋಡಿ ನೀಟಾಗಿ ಬರುತ್ತೆ. ಸೊ ಇದೇ ಥರ ಮಾಡ್ಕೋಬೇಕು. ಈ ಥರ ಮಾಡಿದ್ರೆ ಶಾವಿಗೆ ರೆಡಿ ಆಗುತ್ತೆ. ಕೈಯೆಲ್ಲ ಸುಡ್ತಾ ಇದೆ, ಆದರೆ ಏನು ಮಾಡೋಕ್ಕಾಗಲ್ಲ, ಬೇಗ ಬೇಗ ಮಾಡಬೇಕಲ್ಲ. ತುಂಬ ಒಳ್ಳೆಯದು ಇದು ಬಾಡಿಗೆ. ಹಾರ್ಟ್ ಪೇಷಂಟ್ಸ್ಗಂತೂ ತುಂಬ ಒಳ್ಳೆಯ ರೆಸಿಪಿನೇ ಅಂತ ಹೇಳ್ಬೋದು ಇದು. ನೋಡಿ ಸಣ್ಣ ಪ್ಲೇಟ್ ಕೂಡ ಹಾಕ್ಕೊಂಡು ಮಾಡಿದೆ ನಾನು. ನಿಮಗೆ ಯಾವ ಪ್ಲೇಟ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ಸಣ್ಣಗಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ, ಆದರೆ ನಾವು ಸ್ವಲ್ಪ ದಪ್ಪನೂ ಮಾಡ್ಕೊಂಡಿದ್ದೀವಿ, ಅದು ಸ್ವಲ್ಪ ಮಾಡಿದ್ವಿ. ನೋಡಿ ಇವಾಗ ಶಾವಿಗೆ ರೆಡಿ ಆಗಿದೆ. ಇದನ್ನು ಒಂದು ಬುಟ್ಟಿನಲ್ಲೂ ಹಾಕೋಬೋದು, ಟಬ್ ಥರದ್ರಲ್ಲೂ ಹಾಕೋಬೋದು. ಬಟ್ ಬಟ್ಟೆ ಮಾತ್ರ ನೆನೆಸೇ ಇಡಬೇಕು, ಇಲ್ಲಾಂದರೆ ಬಟ್ಟೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಇದು ರಾಗಿ ಹಿಟ್ಟಾಗಿರೋದ್ರಿಂದ. ಇದನ್ನು ಜಸ್ಟ್ ಒಂದು ಬಟ್ಟೆನಲ್ಲಿ ಮುಚ್ಚಿಟ್ರೆ ಆಯಿತು. ಇದು ನೋಡಿ ನೆಕ್ಸ್ಟು ಹುಚ್ಚೆಳ್ಳು ಅಂತಾರಲ್ವ, ಅದು ಇದು. ಇದ್ರ ಮೇಲೆ ಹುಚ್ಚೆಳ್ಳು ಪುಡಿ ಮತ್ತು ಕಡಲೆ ಪಪ್ಪಿನ ಪುಡಿ ಹಾಕ್ಕೊಂಡು ತಿನ್ನಬೇಕಾಗುತ್ತೆ. ನೋಡಿ ಹುಚ್ಚೆಳ್ಳನ್ನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಬಿಸಿ ಮಾಡಿ ಪೌಡರ್ ಮಾಡ್ಕೋಬೇಕು ಇದನ್ನು. ನೋಡಿ ಸ್ವಲ್ಪ ಬಿಸಿ ಆದರೆ ಪೌಡರ್ ಮಾಡ್ಕೋಬೇಕು ಇದನ್ನು. ಈ ಥರ ಹುರಿದು ಪೌಡರ್ ಮಾಡಬೇಕು. ಇವಾಗ ಇದು ಬಿಸಿ ಆಗಿದೆ. ಈಗ ಇದನ್ನು ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ನೋಡಿ ಹುಚ್ಚೆಳ್ಳು ಪುಡಿನ ಪೌಡರ್ ಮಾಡಿಕೊಂಡೆ. ಇದು ನೆಕ್ಸ್ಟ್ ಕಾಯಿ ಹಾಲು. ಇದು ಈಸಿ ಅಲ್ವಾ, ಅಂದರೆ ಒಬ್ಬಟ್ಟಿಗೆಲ್ಲ ಹಾಕೋತೀವಲ್ವ, ಅದೇ ಕಾಯಿ ಹಾಲು, ಬೆಲ್ಲ, ಕೊಬ್ಬರಿ ರುಬ್ಬಿ ಸ್ವಲ್ಪ ಅಕ್ಕಿ, ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ನೀವು ಹಾಕೋಬೋದು. ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು, ಯಾಕಂದರೆ ಇದೇ ಸ್ವೀಟು. ಇದು ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊತೀನಿ. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಾಯಿ ಹಾಲು ಯಾವ ಥರ ಮಾಡಬೇಕಂತ ತೋರಿಸ್ತೀನಿ. ಇದು ಬಂದು ಹುಚ್ಚೆಳ್ಳು ಪುಡಿ. ಫಸ್ಟ್ ನಾನು ತೋರಿಸಿದ್ದು ಕಡಲೆಪಪ್ಪಿನ ಪುಡಿ. ಇದೇನು ಹುರಿಯೋದು ಬೇಡ, ಕಡಲೆಪಪ್ಪು ಅದೇ ಥರ ಪೌಡರ್ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ ಶಾವಿಗೆ ಕೂಡ ರೆಡಿ ಆಗಿದೆ. ಅದ್ರ ಮೇಲೆ ಈ ಕಡಲೆಪಪ್ಪಿನ ಪುಡಿ ಮತ್ತು ಈ ಹುಚ್ಚೆಳ್ಳಿನ ಪುಡಿ ಹಾಕ್ಕೊಂಡು ತಿನ್ನೋದಷ್ಟೇ ಬಾಕಿ. ನೋಡಿ ಈಗ ಈ ಶಾವಿಗೆನ ಹಾಕ್ಕೋಬೇಕು ಫಸ್ಟು. ನಿಮಗೆ ಎಷ್ಟು ಎರಡು ಶಾವಿಗೆ ತಿಂದಂಗೆ ಅನಿಸಲ್ಲ. ಸೊ ನಿಮಗೆ ಎಷ್ಟು ಶಾವಿಗೆ ಬೇಕಾದರೂ ಹಾಕ್ಕೊಂಡು ತಿಂತಾನೆ ಇರ್ತೀರ. ಒಂದು ಸತಿ ಟೇಸ್ಟ್ ಮಾಡಿ ನೋಡಿ. ಸೊ ನೋಡಿ ಈಗ ಶಾವಿಗೆ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಕಡಲೆಪಪ್ಪು ಪೌಡರ್ ಅನ್ನಲ್ವಾ, ಆ ಕಡಲೆಪಪ್ಪಿನ ಪೌಡರು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಇದು ಹುಚ್ಚೆಳ್ಳಿನ ಪುಡಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಕೂಡ ತುಂಬ ಹೀಟು. ನೋಡಿ ಕಾಯಿ ಹಾಲು. ಇಷ್ಟನ್ನ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ ಟೇಸ್ಟು. ಸೊ ನೀವು ಕೂಡ ಮನೇಲಿ ಮಾಡಿ ಟ್ರೈ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹಾರ್ಟ್ ಪೇಷಂಟ್ಸ್ ಇದ್ದರೆ ಕಂಪಲ್ಸರಿ ಮಾಡಿಕೊಡಿ, ಅವ್ರಿಗೆ ತುಂಬಾ ಒಳ್ಳೆಯದು ಇದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.